ಧರ್ಮ ಶಬ್ದದಿಂದ ವಾಚ್ಯನಾಗಿರತಕ್ಕಂಥ ಭಗವಂತನು ಈ ಗ್ರಂಥದಲ್ಲಿ ಹೇಳಲ್ಪಡ್ತಾನೆ. ಅದೇನು ಧರ್ಮ ಶಬ್ದ ವಾಚ್ಯನಾದ ಭಗವಂತನನ್ನು ಇಲ್ಲಿ ಹೇಳುವುದು ಅಂತ, ಅದು ಯಾಕೆ ಧರ್ಮ ಧರ್ಮ ಅಂತಲೇ ಯಾಕೆ ಹೇಳ್ತೀರಿ ಅಂತಂದರೆ, ಭಾಗವತ ಓದುವುದರಿಂದ, ಭಾಗವತ ಕೇಳಿಸಿಕೊಳ್ಳುವುದರಿಂದ, ಭಾಗವತವನ್ನು ಅರ್ಥೈಸಿಕೊಳ್ಳುವುದರಿಂದ ನಮ್ಮ ಜೀವನದ ಧಾರಣೆ ಆಗಬೇಕು. ಧಾರಕತ್ವಾತ್ ಧರ್ಮ ಅಂಥೇಳಿ ಭಗವಂತನಿಗೆ ಹೆಸರು. ನಮ್ಮನ್ನು ಧಾರಣೆ ಮಾಡ್ತಾನೆ, ನಮಗೊಂದು ಅಸ್ತಿತ್ವವನ್ನು ಕೊಡ್ತಾನೆ. ಎಲ್ಲೆಲ್ಲೋ ಖುಷಿ ಬಂದಂತೆ, ನಾವೆಲ್ಲೋ ದಾರಿಯಲ್ಲಿ ಬಿದ್ದು ಹೋಗದಂತೆ ನಮ್ಮನ್ನು ನೋಡಿಕೊಳ್ತಾನೆ. ಆದ್ದರಿಂದ ಭಗವಂತನಿಗೆ ಧರ್ಮ ಅಂತ ಹೆಸರು. ಭಾಗವತ ಅದಕ್ಕೋಸ್ಕರನೇ ಬಂದದ್ದಲ್ವೋ, ಸಮಸ್ಯೆಗಳಲ್ಲಿ ಬಿದ್ದಿರತಕ್ಕಂತಹ ನಮ್ಮನ್ನು ಸಮಸ್ಯೆಯಿಂದ ಬಿಡಿಸಿ ಸರಿಯಾದ ವ್ಯಕ್ತಿತ್ವ ನಮಗೆ ಕೊಡುವುದಕ್ಕೋಸ್ಕರ ಭಾಗವತ ತಾನೇ ಹೊರಡಿಸಿದ್ದು ವೇದವ್ಯಾಸ ದೇವರು. ನಿಮ್ಮ ಮಾನಸಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಮಾನಸಿಕ ಬೇಜಾರವನ್ನು ದೂರ ಮಾಡುವುದಕ್ಕೋಸ್ಕರ ತಾನೇ ಸ್ವಯಂ ಬೇಸರದಂತೆ ನಟಿಸ್ತಕ್ಕಂಥ ವೇದವ್ಯಾಸ ದೇವರು ಭಾಗವತವನ್ನು ರಚನೆ ಮಾಡಿಕೊಟ್ಟದ್ದು. ಆವಾಗ ಸಮಸ್ಯೆಗಳು ಪರಿಹಾರ ಆಯಿತು ಅಂದರೆ ನಮ್ಮ ಜೀವನದಲ್ಲಿ ನಮಗೊಂದು ಬದುಕೋಣ ಅಂತ ತೋರುತ್ತಂತೆ. ಸಮಸ್ಯೆ ಇದ್ದರೆ ಯಾರಿಗೆ ಬೇಕ್ರಿ ಜೀವನ ಅಂತೇವೆ ನಾವು. ಹಾಗಾದರೆ ಬದುಕಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿಕೊಂಡು ಒಳಗಿನಿಂದ ಜೀವನನ್ನು ಧಾರಣೆ ಮಾಡಬೇಕು ಅಂತಾದರೆ ಅದಕ್ಕೆ ಏನು ಬೇಕು? ಭಾಗವತ ಬೇಕು. ಆದ್ದರಿಂದ ಭಾಗವತ ಏನನ್ನು ಹೇಳ್ತದೆ ಅಂತಂದರೆ, ಧರ್ಮ ಶಬ್ದದಿಂದ ವಾಚ್ಯನಾದ ಭಗವಂತನನ್ನು ಹೇಳ್ತದೆ. ಧರ್ಮ ಪ್ರೋಜ್ಜಿತ ಕೈತವಃ. ಎಂತಹ ಭಗವಂತನನ್ನು ಹೇಳ್ತದೆ ಅಂತಂದುಬಿಟ್ರೆ, ಯಾವುದೋ ಒಂದು ಫಲದ ಆಸೆಯನ್ನು ಇಟ್ಟುಕೊಂಡು ದೇವರನ್ನು ಉಪಾಸನೆ ಮಾಡು ಅಂತ ಹೇಳೋಲ್ಲ. ದೇವರನ್ನು ಮಾತ್ರ ಹೇಳ್ತದೆ. ಶುದ್ಧ ದೇವರನ್ನು ಹೇಳ್ತದೆ. ಅಶುದ್ಧ ದೇವರು ಅಂತಿದ್ದಾರಾ? ಹೌದು. ಫಲದ ಕಾಮನೆಯಿಂದ ಕೂಡಿಕೊಂಡು ದೇವರ ಚಿಂತನೆ ಮಾಡಿಬಿಟ್ರೆ ಅಶುದ್ಧ ದೇವರು ಅಂತ ಹೇಳ್ತಾರೆ. ಫಲ ಯಾವುದು? ಫಲ ಯಾವುದು? ಲೌಕಿಕ ಫಲ. ಅದನ್ನು ಯಾವುದಕ್ಕೆ ಅಂಟಿಸಿದ್ದು? ದೇವರಿಗೆ ಅಂಟಿಸಿದ್ದು. ಏನು ಅಂತ? ದೇವರು ಈ ಫಲ ಕೊಡುವವನು ಅಂತ ದೇವರಿಗೆ ಆ ಕೆಟ್ಟ ಫಲವನ್ನು ಅಂಟಿಸಿ ಬಿಟ್ಟೆವು. ಏನಾದ ದೇವರು? ಅಶುದ್ಧನಾಗಿಬಿಟ್ಟ. ದೇವರಂದ, ನನ್ನನ್ನು ಅಶುದ್ಧನನ್ನಾಗಿ ಮಾಡಿದ್ಯಾ, ನಿನಗೆ ಅಶುದ್ಧ ಫಲವನ್ನೇ ಕೊಡುತ್ತೇನೆ ಅಂದ. ಏನು ಅಶುದ್ಧ ಫಲ? ಸಂತತಿ ಕೇಳಿದ್ಯಾ? ಹೌದು, ಈಗ ಸಂತತಿ ಕೊಟ್ಟಿದ್ದೇನೆ. ಕೊಟ್ಟಿಯಲ್ಲ ಅಂತಂದ್ಬೇಕು. ಅದಕ್ಕೆ ಮತ್ತು ಇವನೇ ಅಂದಂತೆ, ಯಾಕೆ ಕೊಟ್ಟಿಯೋ ಅಂತ ಇವನೇ ಅಂದ. ಯಾಕೆ? ಆ ಮಗು ಕುತ್ತಿಗೆ ಹಿಡಿತಾ ಉಂಟು ಇವನಂದು. ಯಾಕೆ ಕೊಟ್ಟಿಯೋ ಅಂತ ಇವನೇ ಕೇಳಿದ. ಏನರ್ಥ? ಹಾಗಾದರೆ ಫಲ ಏನು? ಅಶುದ್ಧ ಫಲ. ಹಾಗಾದರೆ ಏನಂದರು? ಪ್ರೋಜ್ಜಿತ ಕೈತವಃ. ಅದು ಬೇಕು, ಇದು ಬೇಕು. ಹಾಗಾದರೆ ಮತ್ತೆ ನಿತ್ಯ ನಾವು ಜಪ ಮಾಡುವಾಗ ಅಖಿಲ ಪ್ರದಂ ಇಂದಿರೇಶಂ ಕೋಲೋಹರಿ ಸಕಲ ವಾಂಛಿತ ಸಿದ್ಧಯೇಜ ಪ್ರತಿ ರೋಗಾರ್ಥೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಪುತ್ರ ಪ್ರದಂ ಅಪುತ್ರಾಣಂ ಅಗತೀನಾಂ ಗತಿಪ್ರದಂ. ಪ್ರತಿಯೊಂದು ಸ್ತೋತ್ರದಲ್ಲಿಯೂ ಕೂಡ ಫಲಸ್ತುತಿ ಉಂಟೇ ಉಂಟು. ಕೆಲವರು ಸ್ತೋತ್ರವನ್ನು ಹೇಳುವುದೇ ಇಲ್ಲ, ಫಲಸ್ತುತಿಯನ್ನು ಮಾತ್ರ. ಯಾಕೆ? ಬೇಕಾದದ್ದು ಫಲ ಅಂತೇಳಿ. ನೀವೀಗ ಹೇಳ್ತಾ ಇದ್ದೀರಿ ಯಾವುದೇ ಫಲದ ಅಪೇಕ್ಷೆ ಇಟ್ಟುಕೊಂಡು ದೇವರನ್ನು ಸ್ತೋತ್ರ ಮಾಡಬಾರ್ದು ಅಂತ. ಪ್ರತಿಯೊಂದು ಸ್ತೋತ್ರದಲ್ಲಿ ಕೂಡ ಕೊನೆಗೆ ಫಲ ಉಂಟೇ ಉಂಟು. ನೀವು ಹೇಳೋದೊಂದು ಅಲ್ಲಿ ಇರುವುದೊಂದು ಅಂತಂದುಬಿಟ್ರೆ ಅದಕ್ಕಂದರು. ನಾವು ಮಾಡಿದ ಪ್ರಾರ್ಥನೆ ದೇವರಿಗೆ ತಲುಪುತ್ತೋ ಇಲ್ವೋ ಅಂತ ಖಾತ್ರಿ ಮಾಡುವುದಕ್ಕೋಸ್ಕರ ಫಲ ಹೇಳಿದ್ದಲ್ಲಿ ಅಷ್ಟೇ. ಫಲದ ಅಪೇಕ್ಷೆ ಇಟ್ಟುಕೊಂಡು ಏನು ಸ್ತೋತ್ರ ಮಾಡಿದೆವು, ಹೋಮ ಮಾಡಿದೆವು, ಆಹುತಿ ಕೊಟ್ಟೆವು, ಫಲ ಸಿಕ್ಕಿತು, ನಮಗೆ ಖಾತ್ರಿ ಆಯಿತು ನಾವು ಮಾಡಿದ ದೇವರಿಗೆ ತಲುಪುತ್ತೆ ಅಂತ ಹೇಳಿಕೊಂಡು ಮತ್ತು ಅದರಿಂದ ದುಃಖನೂ ಬಂತು. ಮತ್ತು ನಮಗೇನೇ ತೋರುತ್ತೆ, ನಾನು ಗಟ್ಟಿಯಾಗಿ ಮಾಡಿಬಿಟ್ರೆ ದೇವರು ಕೇಳಿಸಿಕೊಳ್ತಾನೆ ಅಂತೇಳಿ ಧೈರ್ಯ ಬಂದು ಆ ದೇವರ ಮೇಲೆ ನಂಬಿಕೆ ಬಂದು ಫಲವನ್ನು ಬಿಟ್ಟು ಬಿಡ್ತೇವೆ. ದೇವರಲ್ಲಿ ಅವನ ಪ್ರೀತಿಯನ್ನು ಮಾತ್ರ ಕೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ದರಿಂದ ನಮಗೆ ನಾವು ಮಾಡುವ ಪ್ರಾರ್ಥನೆಯಲ್ಲಿ ನಮಗೆ ನಂಬಿಕೆ ವಿಶ್ವಾಸ ಬರುವುದಕ್ಕೋಸ್ಕರ ಶಾಸ್ತ್ರಕಾರರು ಕೊನೆಯಲ್ಲಿ ಒಂಚೂರು ಬೆಲ್ಲದಂತೆ ಫಲವನ್ನಿಟ್ಟಿದ್ದಾರೆ ಅಷ್ಟೇ ವಿನಃ ಫಲ ಇಟ್ಟುಕೊಂಡು ಮಾಡಬೇಕು ಅನ್ನೋ ಅಭಿಪ್ರಾಯ ಅದಕ್ಕರ್ಥ ಅಲ್ಲ. ಅದರಲ್ಲಿ ತೆಗಿಬೇಕಾದ್ದೇನು ಅಂತಂದರೆ, ನಾನು ಮಾಡಿದ ಪ್ರಾರ್ಥನೆ ದೇವರಿಗೆ ತಲುಪುತ್ತೆ ಎನ್ನುವುದು ನಮಗೆ ಖಾತ್ರಿ ಮಾಡುವುದಕ್ಕೋಸ್ಕರ ಅಲ್ಲಿ ಫಲವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಪ್ರೋಜ್ಜಿತ ಕೈತವಃ. ಯಾವುದೋ ಒಂದು ಫಲದ ಆಸೆಯಿಂದ ಭಗವಂತನ ಆರಾಧನೆ ಮಾಡಬೇಡ ಅಂತಂದುಬಿಟ್ರು. ಮಾಡಿದ ಮೇಲೆ ಆರಾಧನೆ ಮಾಡಿದ ಫಲದ ಆಸೆ ಬಿಟ್ಟು ದೇವರ ಆರಾಧನೆ ಮಾಡಿದ ಮೇಲೆ ಮತ್ತೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡು, ಆವಾಗ ಅದು ಪರಮ ಧರ್ಮ ಅಂತಾಗುತ್ತೆ ಅಂಥೇಳಿ ಇಂತಹ ಭಾಗವತವನ್ನು ವೇದವ್ಯಾಸ ದೇವರು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಇದು ಶುಕ ಶೌನಕರ ಸಂವಾದದ ಮೂಲಕ ಈ ಭಾಗವತ ಸಮಾಜಕ್ಕೆ ಬಂತು. ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಭಾಗವತವನ್ನು ಮುಂದುವರಿಸ್ತಾರೆ. ಎಂತಹ ರುದ್ರದೇವರು? ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ ಸರ್ವಭೂತ ಹೃದಯಂ
ಮುನಿಂ. 5 ರೀತಿಯಲ್ಲಿ ರುದ್ರದೇವರನ್ನು ಚಿಂತನೆ ಮಾಡ್ತಾರೆ. ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇದ್ದಾರೆ, 5 ಮುಖದ ನಿತ್ಯ ನಾವು ರುದ್ರದೇವರನ್ನು ಚಿಂತನೆ ಮಾಡೋದು ಕೂಡ ಧ್ಯೇಯ ಪಂಚಮುಖೋ ರುದ್ರ ಅಂತಲೇ ಚಿಂತನೆ ಮಾಡೋದು. ಅದಕ್ಕೆ ಸರಿಯಾಗಿ ಇಲ್ಲಿ ಕೂಡ ಈ ಭಾಗವತ ಶ್ಲೋಕದಲ್ಲಿ ರುದ್ರದೇವರನ್ನು ಹೇಳುವಾಗ ಪಂಚಮುಖದ ರುದ್ರದೇವರನ್ನು ಹೇಳ್ತಾ ಇದ್ದಾರೆ. ಪ್ರವ್ರಜಂತಂ, ಅನುಪೇತಂ, ಅಪೇತಕೃತ್ಯಂ, ಮುಂದೆ ದ್ವೈಪಾಯನ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿನೇದು ತಂ ಸರ್ವಭೂತ ಹೃದಯಂ ಮುನಿಂ. 5 ಗುಣಗಳಿಂದ ಕೂಡಿದ ರುದ್ರದೇವರ ಚಿಂತನೆ ಕೊಡ್ತಾರೆ. 5 ಮುಖದಿಂದ ಭಾಗವತವನ್ನು ಹೇಳಲಿಕ್ಕಾಗುತ್ತೆ ಅಂಥೇಳಿ, 5 ದೃಷ್ಟಿಕೋನ ಇಟ್ಟುಕೊಂಡು ಭಾಗವತವನ್ನು ಹೇಳಲಿಕ್ಕಾಗುತ್ತೆ ಅಂಥೇಳಿ, ಪಂಚ ಮುಖವನ್ನು ಇಟ್ಟುಕೊಂಡು ಭಾಗವತವನ್ನು ಹೇಳಿದೆವು ಅಂತಂದರೆ, ಪಂಚ ಮುಖದಿಂದ ಭಾಗವತದ ಚಿಂತನೆ ಮಾಡಿದೆವು ಅಂತಂದರೆ ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ಕಾರ್ಯಗಳು ಸಿದ್ಧಾಗುತ್ತೆ ಎನ್ನುವ ದೃಷ್ಟಿಯಿಂದ 5 ಮುಖದ ರುದ್ರದೇವರಿಂದ ಈ ಭಾಗವತವನ್ನು ಹೇಳಿಸ್ತಾರೆ. ಶುಕಾಚಾರ್ಯರ ಮೂಲಕ ಭಾಗವತವನ್ನು ಹೇಳಿಸ್ತಾರೆ. ಮೊದಲನೇ ಮುಖ ಯಾವುದು? ಪ್ರವ್ರಜಂತಂ ಅಂತ. ಪ್ರವ್ರಜಂತಂ ಶಬ್ದಕ್ಕೇನರ್ಥ ಅಂತಂದರೆ ಪ್ರಕರ್ಷೇಣ ವ್ರಜಂತಂ. ವ್ರಜಂತಂ ಅಂತಂದರೆ ಹೋಗುವವರು ಅಂತ ಅರ್ಥ, ಚೆನ್ನಾಗಿ ಹೋಗ್ತಾ ಇರುವವರು ಅಂತ ಅರ್ಥ. ಶಾಸ್ತ್ರೀಯವಾಗಿ ಹೇಳೋದು ಅಂತಾದರೆ ವ್ರಜ ಶಬ್ದಕ್ಕೆ ಗತಿ ಅಂತ ಅರ್ಥ, ಗತಿ ಶಬ್ದಕ್ಕೆ ತಿಳುವಳಿಕೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಶಾಸ್ತ್ರೀಯ ಭಾಷೆ ಗತಿ ಉಳ್ಳವ ಅಂತಂದುಬಿಟ್ರೆ ತಿಳುವಳಿಕೆ ಉಳ್ಳವ ಅಂತ ಅರ್ಥ. ಹಾಗಾದರೆ ಪ್ರವ್ರಜಂತಂ ಅಂತಂದರೆ ಏನರ್ಥ? ಒಂದು ಮುಖ, ರುದ್ರದೇವರ ಒಂದು ಮುಖ ಭಾಗವತವನ್ನು ಹೇಳ್ತಾ ಉಂಟು. ಹೇಗೆ ಹೇಳ್ತಾ ಉಂಟು ಅಂತಂದುಬಿಟ್ರೆ ತಾನು ತಿಳಿದು ಇನ್ನೊಬ್ಬನಿಗೆ ತಿಳುವಳಿಕೆ ಬರುವ ರೀತಿಯಲ್ಲಿ ಶುಕಾಚಾರ್ಯರ ಒಂದು ಮುಖ ಭಾಗವತವನ್ನು ಹೇಳ್ತಾ ಉಂಟಂತೆ. ಪ್ರವ್ರಜಂತಂ ಇದು ಒಂದು ಮುಖ. ಎರಡನೇದ್ದು ಅನುಪೇತಂ. ಅನುಪೇತ ಶಬ್ದಕ್ಕೆ ಆಚಾರ್ಯ ಮಧ್ವರು ಅರ್ಥ ಬರೀತಾರೆ ಭಾಗವತ ತನ್ನ ತಾತ್ಪರ್ಯದಲ್ಲಿ. ಏನು ಅಂತ? ದೇಹಾಭಿಮಾನವನ್ನು ಬಿಟ್ಟವರು ಅಂತ ಅರ್ಥ. ಅಂದರೆ ಏನರ್ಥ? ವಿರಕ್ತರು ಅಂತ ಅರ್ಥ. ಒಂದು ಮುಖದಿಂದ ಭಾಗವತವನ್ನು ಹೇಳುವಾಗ ತಿಳುವಳಿಕೆ ಬರ್ತಾ ಉಂಟು, ಇನ್ನೊಂದು ಮುಖದಿಂದ ಭಾಗವತವನ್ನು ಹೇಳುವಾಗ ಇವನಿಗೆ ಇದರಲ್ಲೆಲ್ಲ ವೈರಾಗ್ಯ ಬರ್ತಾ ಉಂಟು. ಭಾಗವತ ಹೇಳುವ ಕ್ರಮ ಹೇಗಿರಬೇಕು ಅಂತಂದರೆ ಕೇಳುಗನಿಗೆ ಸಾಕಪ್ಪ ಈ ಜಂಜಾಟಗಳೆಲ್ಲ, ಭಗವಂತನ ಬಗ್ಗೆನೇ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಮನಸ್ಸಿಗೆ ತೋರಬೇಕು. ಆ ರೀತಿಯಲ್ಲಿ ಭಾಗವತವನ್ನು ಹೇಳಬೇಕಂತೆ. ಅದು ಶುಕಾಚಾರ್ಯರ ಎರಡನೇ ಮುಖ ಅನುಪೇತಂ. ಮೂರನೇ ಮುಖ ಅಪೇತಕೃತ್ಯಂ. ಅಪೇತಕೃತ್ಯಂ ಮಾಡಬೇಕಾದ್ದನ್ನೆಲ್ಲ ಮುಗಿಸಿಕೊಂಡು ಬಂದು ಭಾಗವತ ಕೇಳಲಿಕ್ಕೆ ಕೂಡುವವರಾಗಬೇಕು. 5 ಗಂಟೆಗೆ ಭಾಗವತ ಶುರು, ಹೌದು, ನಾವು ಹೇಳುವಾಗಲೇ 4:45 ಆಯಿತು. ಎದ್ದ ಹಲ್ಲುಜ್ಜಿದ್ರೆ ವಿಶೇಷ. ನಾನು 24 ಗಂಟೆಯು ಭಾಗವತ ಕೇಳಬೇಕು ಅಂತಂದ ಬಂದ ಕೂತ. ಅಕ್ಕಪಕ್ಕದವರಿಗೂ ಕೂಡಲಿಕ್ಕೆ ಬಿಡಲಿಲ್ಲ. ಯಾಕೆ? ಬಾಯಿಯ ದುರ್ವಾಸನೆ. ಅದಕ್ಕಂದರು ಅಪೇತ ಕೃತ್ಯಂ ತಂದರು. ಆ ದಿವಸದ ಆನ್ನಿಕ, ಪ್ರತಿ ದಿವಸ ಮಾಡತಕ್ಕಂಥ ಆನ್ನಿಕಗಳು ಏನುಂಟು ಆ ಆನ್ನಿಕಗಳನ್ನು ಮುಗಿಸಿಕೊಂಡು ಬಂದು ಭಾಗವತಕ್ಕೆ ಕೂಡು. ದೈನಂದಿನ ಕರ್ಮಕ್ಕೆ ಅಲ್ಲೇ ಎಳ್ಳು ನೀರು ಬಿಟ್ಟು ಭಾಗವತ ಕೂಡು ಅಂತ ಹೇಳಲಿಲ್ಲ. ಈ ಕರ್ಮಾಚರಣೆ ಮಾಡಿದರೆ ಮಾತ್ರ ತಾನೇ ಮನಸ್ಸು ಶುದ್ಧವಾಗಿ ಭಾಗವತ ಒಳ ಹೋಗುವುದು. ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಅಪೇತ ಕೃತ್ಯಂ ಅಂತ ಹೇಳಿಕೊಂಡು 3 ಮುಖ ಆಯಿತಾ. ಹಾಗಾದರೆ ನಾನು ನನ್ನ ಕರ್ಮಗಳನ್ನು ಮಾಡಿಕೊಳ್ಳಬೇಕು, ನನಗೆ ವಿಹಿತವಾದ ಕೆಲಸಗಳನ್ನು ನಾನು ಮಾಡಬೇಕು, ಪ್ರತಿ ದಿವಸ ಮಾಡಬೇಕು. ಅದರಲ್ಲಿ ಔದಾಸೀನ್ಯ ತೋರಬಾರದು ಎನ್ನುವ ತಿಳುವಳಿಕೆ ಬರುತ್ತೆ. ಬರುವ ರೀತಿಯಲ್ಲಿ ಶುಕಾಚಾರ್ಯರು ಒಂದು ಮುಖದಿಂದ ಭಾಗವತವನ್ನು ಹೇಳ್ತಾ ಇದ್ದಾರೆ. ಇದೇ ಭಾಗವತದಿಂದ ದೇವರ ತಿಳುವಳಿಕೆಯೂ ಬರುವುದು, ಇದೇ ಭಾಗವತವನ್ನು ಶ್ರವಣ ಮಾಡಿದ್ರಿಂದ ಸಾಂಸಾರಿಕ ವಿರಕ್ತಿಯೂ ಬರುವುದು, ಇದೇ ಭಾಗವತವನ್ನು ಕೇಳುವುದರಿಂದ ತನ್ನ ಕರ್ತವ್ಯ ಏನುಂಟು ಅದನ್ನು ಚಾಚೂ ತಪ್ಪದೆ ಮಾಡಬೇಕು ಎನ್ನತಕ್ಕಂಥ ತಿಳುವಳಿಕೆಯು ಕೂಡ ಈ ಭಾಗವತದ ಶ್ರವಣದಿಂದ ಬರುತ್ತೆ ಅಂತಾರೆ. ಅದಕ್ಕೋಸ್ಕರ ಪಂಚಮುಖದವರು. ಇನ್ನೊಂದು ಮುಖ ಸರ್ವಭೂತ ಹೃದಯಂ. ಹೇಳತಕ್ಕಂಥ ಭಾಗವತ ಅರ್ಥ ಆಗುತ್ತೆ ನಮಗೆ, ತಲೆಯೊಳಗೆ ಹೋಗುತ್ತೆ, ತಲೆಯ ಒಳಗೆ ಹೋಗುತ್ತೆ, ಹೃದಯಕ್ಕೆ ಇಳಿಯೋಲ್ಲ. ಹೃದಯಕ್ಕೆ ಇಳಿಯೋಲ್ಲ ಅಂತಾರೆ ನಮ್ಮ ಜೀವನದಲ್ಲಿ ಆಚರಣೆಗೆ ಬರೋಲ್ಲ. ಅದಕ್ಕಂದ್ರು ಸರ್ವಭೂತ ಹೃದಯಂ.
ಕೇಳುಗ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಅಯತೆ ಈತೆ ಹೃದಯ. ಅಯತೆ ಅಂದರೆ ಸಂಚಾರ ಮಾಡ್ತಾ ಇರುತ್ತಂತೆ ಆ ಭಾಗವತ. ಅಯನ ಗೊತ್ತಾ? ಅಯನ ಅಂದರೆ ಸಂಚಾರ ಅಂತ ಅರ್ಥ. ದಕ್ಷಿಣಾಯನ ಉತ್ತರಾಯಣ ಅಂತ ಕೇಳಿದ್ದೇವ. ಅಯನ ಶಬ್ದಕ್ಕೆ ಸಂಚಾರ ಅಂತ ಅರ್ಥ. ಭಾಗವತ ಎಲ್ಲಿ ಸಂಚಾರ ಮಾಡಬೇಕು? ಇಲ್ಲಿ ಸಂಚಾರ ಮಾಡಬೇಕು. ಇಲ್ಲಿ ಸಂಚಾರ ಮಾಡೋದಲ್ಲ. ನಮ್ಮದಲ್ಲಿ ಎಲ್ಲಿ ಬುದ್ಧಿವಂತಿಕೆಯಲ್ಲಿ ಸಂಚಾರ ಮಾಡುತ್ತೆ ಭಾಗವತ. ಅದಕ್ಕಂದರು ಇದಕ್ಕೆ ಬುದ್ಧಿವಂತಿಕೆ ಬೇಕಾದ, ಇದಕ್ಕೆ ಹೃದಯವಂತಿಕೆ ಬೇಕಾದ್ದು. ಅದರಿಂದ ಕೇಳಿಸಿಕೊಂಡಿರತಕ್ಕಂಥ ಭಾಗವತವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಿಕೆ, ಭಗವಂತನ ಪಾರಮ್ಯವನ್ನು, ದೇವತೆಗಳ ತಾರತಮ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸರ್ವಭೂತ ಹೃದಯ ಅಯತೆ. ಹೃದಯದಲ್ಲಿ ಭಾಗವತ ಒಬ್ಬ ವ್ಯಕ್ತಿ ತಾನೇನೋ ಭಾಗವತವನ್ನು ರಾಜನ ಮುಂದೆ ಹೇಳಲಿಕ್ಕೆ ಹೋಗಿ ದಕ್ಷಿಣೆಗೋಸ್ಕರ ರಾಜ ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ಕಂಡು ಹುಡುಕ್ತೇನೆ ಅಂತೇಳಿ ಕಾಡಿಗೆ ಹೋಗಿ ಭಾಗವತ ಓದಿ ಪುನಃ ಬಂದು ಉತ್ತರ ಕೊಟ್ಟು ರಾಜ ಇನ್ನೊಂದು ಪ್ರಶ್ನೆ ಕೇಳಿ 5ನೇ ಸಲ ಆಯಿತು, 6ನೇ ಸಲ ಆಯಿತು, 7ನೇ ಸಲ ಈ ಬ್ರಾಹ್ಮಣ ತಿರುಗಿ ಬಂದೇ ಇಲ್ಲ ರಾಜನ ಬಳಿಗೆ. ರಾಜನೇ ಹುಡುಕೊಂಡು ಹೋದರೆ ಕಾಡಲ್ಲಿ ಭಾಗವತ ಪುಸ್ತಕ ಹಿಡ್ಕೊಂಡಿದ್ದಾನೆ, ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾನೆ, ಒಂದೇ ಸಮನೆ ಭಾಗವತ ಅಧ್ಯಯನ ಮಾಡ್ತಾ ಇದ್ದಾನೆ. ರಾಜ ಅಂದರೆ ನಂದು ತಪ್ಪಾಯಿತು, ನಿಮ್ಮ ಹತ್ರ ಪ್ರಶ್ನೆ ಕೇಳಿದ್ದಕ್ಕೆ ದಕ್ಷಿಣ ಹಿಡ್ಕೊಂಡು ಬಂದಿದ್ದೇನೆ, ತೆಕ್ಕೊಳ್ಳಿ ಅಂತಂದಾಗ ನಿನ್ನ ದಕ್ಷಿಣ ಯಾರಿಗೆ ಬೇಕು ಅಂತಂದ ಬ್ರಾಹ್ಮಣ. ಮೊದಲು ದಕ್ಷಿಣಗೋಸ್ಕರನೇ ಹೊರಟಿರತಕ್ಕಂಥ ಬ್ರಾಹ್ಮಣ ಈಗ ದಕ್ಷಿಣ ತಂದು ಕೊಟ್ಟಾಗ ನಿನ್ನ ದಕ್ಷಿಣ ಬೇಡ, ಜುಜುಬಿ ದಕ್ಷಿಣ ಬೇಡ ನನಗೆ. ಯಾವಾಗ ಆ ಭಾಗವತದ ತಿಳುವಳಿಕೆ ಹೃದಯ ಅಯತೆ ಹೃದಯದಲ್ಲಿ ಸಂಚಾರ ಮಾಡಲಿಕ್ಕೆ ಶುರುವಾಯಿತು. ಹಾಗಾದರೆ ತಿಳಿದದ್ದು ತಲೆಗೆ ತಿಳಿದದ್ದು ಹೃದಯಕ್ಕೆ ಇಳಿಬೇಕು ಅಂತಾದರೆ ಶುಕಾಚಾರ್ಯರನ್ನು ಸರ್ವಭೂತ ಹೃದಯಂ ಎನ್ನುವ ಶಬ್ದದಿಂದ ಚಿಂತನೆ ಮಾಡೋಣ. ಮಕ್ಕಳಿಗೆ ಉಪದೇಶ ಮಾಡ್ತೇವೆ ನಾವು, ಹಾಗಿರಬಾರ್ದು, ಹೀಗೆ ಮಾಡಬೇಕು, ಅದು ತಪ್ಪು ಇದು ಒಪ್ಪು ಅಂತ ಮಕ್ಕಳಿಗೆ ಉಪದೇಶ ಮಾಡ್ತೇವೆ. ಮಕ್ಕಳಿಗೆ ನಾವು ಮಾಡಿದ ಉಪದೇಶ ಎಲ್ಲ ತಲೆಯೊಳಗೆ ಹೋಗುತ್ತೆ, ಹೃದಯಕ್ಕೆ ಇಳಿಯೋಲ್ಲ. ನಾವು ಉಪದೇಶ ಮಾಡಿದಾಗೆಲ್ಲ ಹೌದು 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 ಅಂತಾವೆ. ಮತ್ತು ಕ್ರಮ ಪ್ರಕಾರ ಆಚೆ ಹೋದ್ಮೇಲೆ ಮೊಬೈಲ್ ಕೈಲಿಗೆ ಬಂದಾಯಿತು. ಅದು ಉಪಯೋಗ ಮಾಡಬೇಡ, ಅದು ಒಳ್ಳೆಯದಲ್ಲ ನಿನಗೆ, ನಿನ್ನ ತಲೆ ತಿನ್ನುತ್ತೆ ಅದು ಅಂತ ಅಮ್ಮ ಮಗುವಿನ ತಲೆ ತಿಂತಾಯಿದ್ರೆ ಹೌದಮ್ಮ ಅಂತ ಹೇಳ್ತದೆ. ಅಮ್ಮ ಆಚೆ ಹೊರಕೊಳ್ಳೆ ಪುನಃ ಕೈಯಲ್ಲಿ ಹಿಡ್ಕೊಳ್ಳುತ್ತೆ. ಏನಾಗಬೇಕು? ಅಮ್ಮನ ಉಪದೇಶ ಹೃದಯ ಅಯತೆ. ಅಮ್ಮ ನನಗೆ ಒಳ್ಳೆಗೋಸ್ಕರ ಹೇಳ್ತಾ ಇದ್ದಾರೆ ಅಂತ ಹೇಳಿಕೊಂಡು ಮಗು ಮತ್ತೆ ಅದನ್ನು ಮುಟ್ಟಬಾರದು. ಹಿರಿಯರಿಗೆ ಗೌರವ ಕೊಡತಕ್ಕಂಥದ್ದನ್ನು ಅಪ್ಪ ಅಮ್ಮ ಸ್ವಯಂ ತಾವು ಮಕ್ಕಳಿಗೆ ಉಪದೇಶ ಮಾಡಬೇಕು. 3ನೇ ವ್ಯಕ್ತಿ ಬಂದು ನಮ್ಮ ಮಕ್ಕಳಿಗೆ ಉಪದೇಶ ಮಾಡುವುದಲ್ಲ, ಊರಿನವರು ಬಂದು ಉಪದೇಶ ಮಾಡುವುದಲ್ಲ. ಊರಿನವರು ಹೊಗಳಬೇಕು, ಅಪ್ಪಮ್ಮ ಬೇಕಾದರೆ ತೆಗಳ್ಳಿ. ಇದೇನಾಗಿದೆ ಅಂತಂದರೆ ಅಪ್ಪಮ್ಮ ಮಾತ್ರ ಹೊಗಳುವುದು ಮಗುವನ್ನು, ಊರಿನವರು ತೆಗಳ್ತಾನೆ ಇರುವುದು. ಅದಕ್ಕೆ ಇದು ಎರಡೂ ಒಳ್ಳೆಯದಲ್ಲ ಅಂತಂದರು. ಹಾಗಾದರೆ ಊರಿನವರು ಬಂದು ನಮ್ಮ ಮಕ್ಕಳಿಗೆ ಉಪದೇಶ ಮಾಡಬಾರ್ದು, ಅಪ್ಪಮ್ಮನೇ ಸ್ವಯಂ ಮಗುವನ್ನು ಕೂಡಿಸಿ ಉಪದೇಶ ಮಾಡಬೇಕು. ಮಾಡಿದ ಉಪದೇಶ ಮಗುವಿನ ಹೃದಯದಲ್ಲಿ ಅದು ಸಂಚಾರ ಮಾಡಬೇಕು, ಮಗುವಿನಲ್ಲಿ ಸ್ಪಂದನ ಉಂಟು ಮಾಡಬೇಕು. ಹೌದಾ? ಹಾಗಾದರೆ ಶುಕಾಚಾರ್ಯರನ್ನು ಸರ್ವಭೂತ ಹೃದಯ ಅಂತ ಬರೇ ಹೃದಯ 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 ಅಂತಂದ್ರೆ ಎದೆಂತ ಇಷ್ಟ ಆಗಿಬಿಡುತ್ತೆ. ಹೃದಯ ನಾನು ಮಾಡಿರತಕ್ಕಂಥ ಉಪದೇಶ ನನ್ನ ಮಗುವಿನ ಹೃದಯದಲ್ಲಿ ಅದು ಸ್ಪಂದನ ಉಂಟು ಮಾಡಬೇಕು ಎನ್ನುವುದೇ ಸರ್ವಭೂತ ಹೃದಯ. ಯಾವಾಗ ಇಷ್ಟ ಆಯಿತೋ, ಮಾಡಿದಂಥ ಉಪದೇಶ ಹೃದಯದಲ್ಲಿ ಸಂಚಾರ ಮಾಡಲಿಕ್ಕೆ ಶುರು ಮಾಡಿತೋ, ಮಗು ಅದಕ್ಕೆ ಸ್ಪಂದಿಸಲಿಕ್ಕೆ ಶುರುವಾಯಿತೋ, ಆವಾಗ ಮಗು ಮುನಿಂ ಕೊನೆಯದ್ದು ಮೌನವನ್ನು ತಾಳುತ್ತೆ ಅಂತಂದ್ಬಿಟ್ರೆ ಅಪ್ಪಮ್ಮನಿಗೆ ಎದುರು ಮಾತಾಡುವ ಹಂತಕ್ಕೆ ಬರೋಲ್ಲ. ಈಗಿನ ಕಾಲದಲ್ಲಿ ಪ್ರತಿಯೊಂದು ಮಗುವನ್ನು ಕೂಡ ನಮಗೆ ಬೆಳೆಸುವುದು, ಹೆರ್ತೇವೆ, ಹೊರಲಿಕ್ಕೆ ಕಷ್ಟ, ಮಗುವನ್ನು ಸಾಕಲಿಕ್ಕೆ ಕಷ್ಟ. ಹಾಗಾದರೆ ಮಗು ಅಪ್ಪಮ್ಮನ ವಿಷಯದಲ್ಲಿ ಮುನಿಯಾಗಬೇಕಾ? ಅಪ್ಪಮ್ಮನಿಗೆ ಎದುರು ಮಾತಾಡಬಾರದೋ ಮಗು? ಹಾಗಾದರೆ ಈ 5 ರೀತಿಯಲ್ಲಿ ನಾವು ಮಗುವನ್ನು ಶುಕಾಚಾರ್ಯರನ್ನು ಪ್ರತಿ ದಿವಸ ಚಿಂತನೆ ಮಾಡ್ತಾ ಇದ್ದೆವು ಅಂತಂದರೆ ಆವಾಗ ಕೊನೆಗೆ ನಮ್ಮ ಮಗು ಅಪ್ಪಮ್ಮನ ವಿಷಯದಲ್ಲಿ ಮುನಿಗಳಾಗುತ್ತೆ, ಎದುರು ಮಾತಾಡೋಲ್ಲ. ಈ ರೀತಿಯಲ್ಲಿ ರುದ್ರದೇವ್ ನಾವು ಕೂಡ ಮತ್ತೆ ಸಮಾಜದ ಇಲ್ಲಂದರೆ ಏನು ನಮ್ಮ ಕೆಲಸ ಏನು, ನಮ್ಮ ಕೆಲಸ ಏನು ಅಂತಂದರೆ ಅವರು ಹಾಗೆ ಇವರು ಹೀಗೆ, ನಾವು ಹೇಗೆ ಅದು ಗೊತ್ತಿಲ್ಲ. ಏನಾದರೂ ನೀವು ಒಂಚೂರು ಅವರಲ್ಲಿದ್ದಂಥ ತಪ್ಪನ್ನು ಹುಡುಕಲಿಕ್ಕೆ ಹೊರಟ್ರೆ ಸಾಕು, ಅವರು ಮಾಡಿದ್ದು ತಪ್ಪು ಅಂತ ಅವರಿಗೆ ಖಾತ್ರಿ ಇರುತ್ತೆ. ಹೇಳುವಾಗ ಮಾತ್ರ ಸಣ್ಣ ಪುಟ್ಟ ತಪ್ಪು ಅಂತ ಅಂದುಬಿಡ್ತಾರೆ ಅವರು. ದೊಡ್ಡ ತಪ್ಪನ್ನೇ ಸಣ್ಣ ಪುಟ್ಟ ತಪ್ಪು ಅಂತಂದರೆ ನರಕಕ್ಕೆ ಅಂದಂತಮಸ್ಸಿಗೇನೆ ಹೋಗಲಿಕ್ಕಿದ್ದಂಥ ತಪ್ಪು ಕೂಡ ಇವರಿಗೆ ಸಣ್ಣ ಪುಟ್ಟ ತಪ್ಪು ಅಂತ ಕಂಡ್ರೆ, ಆ ತಪ್ಪನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಯಾರು ಹೇಳ್ತಾರೋ
ಅವರನ್ನು ನೈತಿಕವಾಗಿ ಟೀಕೆ ಮಾಡ್ತಾರೆ ವಿನಃ ತಾವು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ನಮ್ಮ ಜನ ಈಗಿನ ವಾತಾವರಣ ಆ ರೀತಿಯಲ್ಲಿ ಉಂಟು. ಆದರೂ ಕೂಡ ನಾವು ತಪ್ಪು ಅಂತ ಆದರೆ ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಅಲ್ಲ. ಮತ್ತು ನಿಮ್ಮನ್ನು ಅವರು ವೈಯಕ್ತಿಕವಾಗಿ ನಿಂದೆ ಮಾಡ್ತಾರಲ್ಲ, ಹಂದಿ ಇದ್ದರೆ ಹೇಗೆ ಕೇರಿ ಶುದ್ಧಿಯೋ ಹಾಗೆ ನಿಂದಕರು ಇರಬೇಕು. ಆದ್ದರಿಂದ ಈ ರೀತಿಯಲ್ಲಿ 5 ಮುಖದಿಂದ ನಾವು ಭಾಗವತವನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದೆವು ಅಂತಂದರೆ ಆವಾಗ ಯಾರು ಏನು ಮಾಡಿದರೂ ಕೂಡ ನಮಗೆ ತಲೆಗೆ ಲಗಾವೇ ಆಗೋದಿಲ್ಲ. ನಾವು ನಮ್ಮ ದಾರಿಯಲ್ಲಿ ಸರಿಯಾಗಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ಇಂತಹ 5 ಮುಖದಿಂದ ಶುಕಾಚಾರ್ಯರಿಂದ ಸೂತ ಪುರಾಣಿಕರು ಭಾಗವತವನ್ನು ಹೇಳಿಸಲಿಕ್ಕೆ ಶುರು ಮಾಡಿದ್ದಾರೆ. ನಂತರ ಭಾಗವತದ ಚಿತ್ರಣವನ್ನು ಕೊಡ್ತಾರೆ.